ಮರ್ಸೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. 7th ಇಂದ 8th ಹೋಗಿದ್ದಾಳೆ. ಸೊ 8th ಇಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಟೀಚರ್ಸ್ ಏನೋ ಬೈದಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದ ನೊಂದ್ಕೊಂಡಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡಿಲ್ಲ ಸರ್. ಒಂದು ಲೆಟ್ರ್ ಬರೆದಿದ್ದಾರೆ ಸರ್. ಮಗು ಏನಂತ ಬರೆದಿದ್ದಾರೆ ಅಂತ, ಈ ಸ್ಕೂಲಲ್ಲಿ ನನಗೆ ತುಂಬ ಬೈತಾರೆ, ತುಂಬ ಇದು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ಮಾಡಿದ್ದಾರೆ. ನಾವು ಬೆಳಗ್ಗೆ ಅದಕ್ಕೆ ಅವ್ರನ್ನೂ ಕರೆಸಿದ್ರಿ, ಸ್ಕೂಲ್ಗೆ ಕರೆಸಿ ಅವ್ರ ಮುಂದೆ ಪ್ರತಿಯೊಂದು ಎಲ್ಲ ಮಾತಾಡ್ಸಿದ್ದೀವಿ. ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ದಾರೆ. ಆಯಾ ಊಟ ಹಾಕೋ ಆಯಾ ಏನೋ ಟಾರ್ಚರ್ ಮಾಡಿದ್ರು, ಕೆಟ್ಟದಾಗಿ ಬೈದರು ಅಂತ ಹೇಳಿದ್ದಾರೆ. ಓದೋ ವಿಚಾರದಲ್ಲಿ ಏನು ಮಾಡಿಲ್ಲ, ಅವರು ಬೇರೆ ವಿಚಾರಕ್ಕೆ ಮಾಡಿರೋದು. ಪರ್ಸ್ನಲಾಗಿ ಏನೋ ಮಗು ಮೇಲೆ ಟಾರ್ಗೆಟ್ ಇಟ್ಟಿದ್ದಾರೆ. ಬಿಫೋರ್ 1 day ಏನು ಮಾಡಿದ್ದಾರೆ, ಟೀಚರ್ ಕರೆದು ಏನೋ ವಿಷಯದಲ್ಲಿ ಮಾತಾಡಿ, ಮಗು ಈ ಥರ ಎಲ್ಲ ಏನೋ ಟೀಚರ್ಸ್ಗೆ ಏನೋ ಹೆಸರಿಟ್ಟಿದ್ದಾರೆ, ಆ ಥರ ಎಲ್ಲ ಗೊತ್ತಾಗಿದೆ ಟೀಚರ್ಸ್ಗೆ. ಅದಕ್ಕೆ ಎಲ್ಲ ಹುಡುಗರು ಬಂದು ಇವಳ ಮೇಲೆ ಟಾರ್ಗೆಟ್ ಮಾಡಿ ಹೇಳಿದ್ರಂತೆ. HM ಯಾರು ಮೇಡಮು ಅವರು ಕರೆದು ಬಿಟ್ಟು ಮಗುನ ಕೇಳಿದ್ದಾರೆ, ಏನಕ್ಕೆ ಈ ಥರ ಮಾಡಿದ್ಯಾ ಹಿಂಗೆ ಅಂತ. ಮೇ ಬಿ ಸ್ಕೂಲಿಂದಾನೇ ಏನೋ ಟಾರ್ಚರ್ ಆಗಿನೇ ಮಗು ಈ ಥರ ಮಾಡ್ಕೊಂಡಿದ್ದಾರೆ. ಮಗು ಅವನು ಕರೆಸ್ಬಿಟ್ಟು ಪರ್ಸನಲಾಗಿ ಮಾತಾಡಿದ್ರಂತೆ ಮೇಡಮ್. ಮಾತಾಡಾದ್ಮೇಲೆ ಇವ್ರ ಮನೆಗೆ ಬಂದು ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಸರ್. ನೈಟು 12 o'clock 12:30 ಅರೌಂಡು ಈ ಥರ ಮಾಡ್ಕೊಂಡಿದ್ದಾರೆ ಸರ್. ಯಾವ ಟೀಚರ್ಸ್ ಆಗಲಿ, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ ಯಾವುದಾದ್ರೂ ಆಗಿರಲಿ, ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಬಾರ್ದು. ಮಾಡಿರೋ ಕಾರಣಕ್ಕೆ ಅವ್ರಿಗೆಲ್ಲರಿಗೂ ಸಸ್ಪೆಂಡ್ ಮಾಡಲೇಬೇಕು ಸರ್. ಯಾವ ಟೀಚರ್ಸ್ ಅಂತ ತನಿಖೆ ನಡೆಯುತ್ತೆ, ನಡೆದಾದ್ಮೇಲೆ ಯಾವ ಟೀಚರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಸಸ್ಪೆನ್ಷನ್ ಕೊಡಲೇಬೇಕು. ಬೇರೆ ಯಾವ ಸ್ಕೂಲ್ಸ್ಗೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಬಿಕಾಸ್ ಅವ್ರ ಮನೇಲಿ ಇರಬೇಕಾದ್ರೆ ಅವ್ರ ಮಕ್ಕಳು ಅವ್ರನ್ನ ಕೇಳ್ತಾರೆ, ಯಾಕೆ ಹೋಗ್ತಾ ಇಲ್ಲ ಕೆಲಸಕ್ಕೆ ಅಂದಾಗ ಅವ್ರಿಗೆ ಆ ಫೀಲ್ ಗೊತ್ತಾಗಬೇಕು. ಇನ್ನೊಂದು ಮಗುಗೆ ನಾವು ಜೀವ ಕಳ್ಕೊಳ್ಳೋ ಅಷ್ಟು ಮಾಡಿದ್ದೀವಲ್ಲ, ನಮ್ಮ ಮಕ್ಕಳಿಗೆ ಹೆಂಗೆ ಅಂತಂದ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗಬೇಕು ಸರ್.